ಹಾಯ್ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ದೃಶ್ಯಂ 3 ಸಿನಿಮಾನ ನೋಡ್ಕೊಂಬಂದೆ. ಖಂಡಿತವಾಗ್ಲೂ ಈ ಸಿನಿಮಾದ ಬಗ್ಗೆ ಮಾತಾಡಬೇಕು ಅಂತ ಅನಿಸ್ತಾ ಇದೆ. ಏನಕ್ಕೆ ಏನು ಕತೆ ಅನ್ನೋದನ್ನ ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಆಗಿ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಮೊದಲನೇದಾಗಿ ದೃಶ್ಯಂ 3. ಸೊ ಎಲ್ರಿಗೂ ಗೊತ್ತಿರೋ ಹಾಗೇ ದೃಶ್ಯಂ 1 ಆಗಿರ್ಬೋದು, ಆಮೇಲೆ ದೃಶ್ಯಂ 2 ಆಗಿರ್ಬೋದು, ದೃಶ್ಯಂ 3 ಆಗಿರ್ಬೋದು. ಬಹುಶಃ ಈ ಸಿನಿಮಾ ಒಂದೇನಿದೆ ನನಗನ್ಸೋ ಮಟ್ಟಿಗೆ ಮಲಯಾಳಮಲ್ಲಾಗಿರ್ಬೋದು ಮತ್ತು ಸ್ಯಾಂಡಲ್ವುಡಲ್ಲಾಗಿರ್ಬೋದು ಭಾಳ ಒಂದು ಸೆನ್ಸೇಷನ್ನ ಕ್ರಿಯೇಟ್ ಮಾಡ್ತು. ಸೊ ತೆಲುಗು ಆಗಿರ್ಬೋದು ಮತ್ತು ತಮಿಳಾಗಿರ್ಬೋದು ಅಷ್ಟೊಂದು ಈ ಸಿನಿಮಾ ಒಂದು ಗ್ರೇಟ್ ಅಂತ ಅನ್ನಿಸ್ಲಿಲ್ಲ. ನನ್ನ ಆಡಿಯನ್ಸ್ ಕೂಡ ಯಾರು ಅಷ್ಟು ಇಷ್ಟಪಟ್ಟಿಲ್ಲ ಅಂತ ಭಾವಿಸ್ತೀನಿ. ಏನಕ್ಕೆ ಅಂತ ಅಂದರೆ, ಸೊ ಕರ್ನಾಟಕದಲ್ಲಿ ಈ ಒಂದು ಸಿನಿಮಾ ನಮ್ಮ ಒಂದು ವರ್ಷನಲ್ಲಿ ಬಂದಾಗ ಸೊ ಈ ಒಂದು ಪಾತ್ರವನ್ನು ಮೋಹನ್ ಲಾಲ್ ಸರ್ ಅವರ ಪಾತ್ರವನ್ನು ನಮ್ಮ ರವಿ ಸರ್ ಮಾಡಿದರು. ಸೊ ತುಂಬಾ ಒಂದು ಅದ್ಭುತವಾಗಿ ಮೂಡಿ ಬಂದಿತ್ತು. ಆ್ಯಂಡ್ ಈಗ ಒಂದು ಪ್ರೆಸೆಂಟಲ್ಲಿ ಒಂದು ಬೇಜಾರಾಗೋ ವಿಷಯ ಏನಪ್ಪ ಅಂತಂದರೆ, ಸೊ ದೃಶ್ಯಂ 3 ಸಿನಿಮಾ ಬಂದಿದೆ, ಬಟ್ ಈ ಸಿನಿಮಾ ಮತ್ತೆ ಕನ್ನಡದಲ್ಲಿ ಬರೋದಿಲ್ಲ. ದೃಶ್ಯಂ 2ನೇ ಕನ್ನಡದಲ್ಲಿ ಲಾಸ್ಟು. ಸೊ ಹಾಗಾಗಿ ದೃಶ್ಯಂ 3 ಸಿನಿಮಾ ಏನು ಮಾಡಿದ್ದಾರೆ, ಸೊ ಕನ್ನಡದ ಒಂದು ವಾಯ್ಸಲ್ಲಿ ಅಂದರೆ ಎಲ್ರಿಗೂ ಗೊತ್ತಿರಾಗೇ ಡಬ್ಬಿಂಗಲ್ಲಿ, ಕನ್ನಡ ಡಬ್ಬಿಂಗಲ್ಲಿ ರಿಲೀಸ್ ಮಾಡಿದ್ದಾರೆ. ಪ್ರಾಬಲಿ ಎಲ್ಲ ಕಡೆ ಕೂಡ ಕನ್ನಡ ರಿಲೀಸ್ ಮಾಡಿದ್ದಾರೆ ಈ ಸಿನಿಮಾನ. ಸೊ ನನಗನ್ಸೋದೇನು ಅಂತಂದರೆ, ರವಿ ಸರ್ ಅವರು ಈ ಸಿನಿಮಾ ಮಾಡಿದರೆ ತುಂಬ ಚೆನ್ನಾಗಿರ್ತಾ ಇತ್ತು ಅನ್ನೋದು ನನ್ನ ಒಂದು ಅನಿಸಿಕೆ. ಸೊ ನಿಮ್ಮ ಅನಿಸಿಕೆ ಏನು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಆ್ಯಂಡ್ ಸಿನಿಮಾದ ವಿಚಾರಕ್ಕೆ ಬಂದುಬಿಡ್ತೀನಿ. ಸೊ ದೃಶ್ಯಂ 3 ಸಿನಿಮಾ ನೋಡಿದೆ. ಸೊ ಈ ಸಿನಿಮಾ ನೋಡಿದಾಗೇ ತುಂಬ ವರ್ಷಗಳೇ ಆಗೋಯಿತು. ಆ್ಯಂಡ್ ಅದ್ರ ಜೊತೆಗೆ ದೃಶ್ಯಂ 2 ಸಿನಿಮಾ ನೋಡ್ದೇನೆ ಇನ್ ಕೇಸ್ ಈ ಸಿನಿಮಾ ನೋಡೋಕೆ ಹೋದರೆ ಸೊ ಏನಾದರೂ ಕನ್ಕ್ಲೂಷನ್ ಸಿಗುತ್ತಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಸಿಗುತ್ತೆ. ಏನಕ್ಕೆ ಅಂದರೆ ಸಿನಿಮಾ ಶುರು ಆಗೋಕ್ಕಿಂತ ಮುಂಚೆ ತುಂಬ ಚೆನ್ನಾಗಿ ಒಂದು ರೀಕ್ಯಾಪನ್ನು ಮಾಡಿದ್ದಾರೆ. ಸೊ ಆಡಿಯನ್ಸ್ಗಳಿಗೆ ಮೈಂಡಲ್ಲಿ ಇಟ್ಕೊಂಡು, ಯಾಕಂದರೆ ಈಗಿನ ಸದ್ಯದ ಒಂದು ಪ್ರೆಸೆಂಟ್ ಸಿಚುವೇಷನಲ್ಲಿ ಸಿನಿಮಾಗಳನ್ನ ನೋಡಿರ್ತಾರೆ, ಬಟ್ ಸಿನಿಮಾದ ಇನ್ನೂ ಒಂದು ಪ್ರೀವಿಯಸ್ ಸ್ಟೋರಿಗಳನ್ನ ಮರ್ತಿರ್ತಾರೆ. ಸೊ ಅದನ್ನು ರೀಕ್ಯಾಪ್ ಮಾಡೋದನ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಸೊ ರೀಕ್ಯಾಪ್ ಮಾಡಿದಾಗ ಟಕ್ಕನಾಗಿ ನಮಗೆ ಆ ಸ್ಟೋರಿ ನೆನಪಿಗೆ ಬಂದುಬಿಡುತ್ತೆ. ಸೊ ಗೊತ್ತಿರೋ ಹಾಗೇ ಬೇಸಿಕಲಿ ಒಂದು ಫ್ಯಾಮಿಲಿ, ಸೊ ಫ್ಯಾಮಿಲಿ ಆದಂಥ ಒಂದು ಕೊಲೆ. ಸೊ ಆ ಕೊಲೆಯನ್ನು ಮುಚ್ಚಿಟ್ಟು ತನ್ನ ಮಕ್ಕಳನ್ನು ಮತ್ತು ತನ್ನ ಹೆಂಡತಿಯನ್ನು ಸುರಕ್ಷಿಸಿ ಅವ್ರನ್ನ ಯಾವುದೇ ರೀತಿಯಾದಂಥ ಒಂದು ಪ್ರಾಬ್ಲಮ್ ಬರದೆ ಅವ್ರನ್ನ ಕಾನೂನು ಮತ್ತು ಇದರಿಂದ ತಪ್ಪಿಸ್ಬೇಕು. ಆ್ಯಂಡ್ ಆ ಒಂದು ಪ್ರೊಟೆಕ್ಷನ್ ಮಾಡಬೇಕು. ಇವ್ರಿಗೆ ಯಾವುದೇ ಕಾರಣಕ್ಕೂ ಪೊಲೀಸ್ ಅರೆಸ್ಟ್ ಮಾಡಬಾರ್ದು. ಸೊ ನನ್ನ ಫ್ಯಾಮಿಲಿಗೆ ಏನೂ ಆಗಬಾರ್ದು ಅನ್ನೋ ಪ್ರೊಟೆಕ್ಷನಲ್ಲಿರುವಂಥ ಆ ವ್ಯಕ್ತಿ ಇಲ್ಲೂ ಕೂಡ ಸೊ ಕಂಟಿನ್ಯೂಷನ್ ಆಗ್ತಾ ಹೋಗ್ತಾರೆ. ಸೊ ಯಾವುದೇ ಕೂಡ ಕಾನೂನಾತ್ಮಕವಾಗಿಯೇ ಒಂದು ಪ್ಲ್ಯಾನ್ ಮಾಡ್ಕೊಳ್ತಾ ಏನು ಮಾಡಿದ್ರೆ ಏನಾಗುತ್ತೆ ಅನ್ನೋ ಒಂದು ಟೆಕ್ನಿಕಲಿ ಏನು ನಾವು ದೃಶ್ಯಂ 2 ನೋಡಿದ್ವಿ, ಸೊ ಒಂದು 1 ನೋಡಿದ್ವಿ. ಸೊ ಅದನ್ನು ಇನ್ನೂ ತುಂಬ ಇಂಪ್ರೂವೈಸ್ ಮಾಡಿ ತುಂಬ ಬೇರೆ ಬೇರೆ ಶೇಡಲ್ಲಿ ತೋರಿಸಿದ್ದಾರೆ. ಆ್ಯಂಡ್ ಟ್ವಿಸ್ಟಸ್ ಕೂಡ ತುಂಬ ಚೆನ್ನಾಗಿದೆ. ಟ್ವಿಸ್ಟ್ಗಳು ನಾವು ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ. ಆ್ಯಕ್ಚುಲಿ ಈ ಒಂದು ಸಿನಿಮಾದಲ್ಲಿ ಇಂಟರ್ವ್ಯೂಲ್ ಬರುತ್ತೆ. ಸೊ ಇಂಟರ್ವ್ಯೂಲಲ್ಲೂ ಕೂಡ ತುಂಬಾ ಒಂದು ಹೈಲಿ ಒಂಥರ ಮ್ಯಾಜಿಕಲಿ ಏನೋ ಒಂಥರ ಏನಪ್ಪ ಇದು ಹಿಂಗಾಗೋಯ್ತು ಅನ್ಸುತ್ತೆ. ಆ್ಯಂಡ್ ಸೆಕೆಂಡ್ ಹಾಫ್ ಕೂಡ ನಾವು ಅಂದ್ಕೊಂಡಿದ್ದಕ್ಕಿಂತನೂ ಬೇರೆ ರೀತಿಲಿ ತೊಗೊಂಡೋಗಿದ್ದಾರೆ. ಸೊ ಟೋಟಲಿ ಹೇಳಬೇಕು ಅಂದರೆ ದೃಶ್ಯಂ 2ಗಿಂತ ಸೊ ದೃಶ್ಯಂ 3ನ ಒಂದು ರೀತಿಲಿ ಬೇರೆ ಥರ ಸ್ಕ್ರೀನ್ ಪ್ಲೇ ತೊಗೊಂಡೋಗಿದ್ದಾರೆ. ತುಂಬ ಚೆನ್ನಾಗಿದೆ ಸಿನಿಮಾ. ಸೊ ಯಾರೆಲ್ಲ ಈ ಒಂದು ಸೀರೀಸ್ನ ನೋಡಿದ್ರಿ, ದೃಶ್ಯಂ 1, ದೃಶ್ಯಂ 2 ಕನ್ನಡದಲ್ಲಿ ಯಾರು ನೋಡಿದ್ರೆ, ಸೊ 3 ಏನಾದರೂ ಕನ್ನಡದಲ್ಲಿ ಬರುತ್ತೆ ಅಂತ ವೇಟ್ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಅದು ಬರೋದಿಲ್ಲ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇದೆ. ಸೊ ಯಾರಾದರೂ ಈ ಸ್ಟೋರಿ ಕಂಟಿನ್ಯೂ ಆಗಿ ನೋಡಬೇಕು ಅನ್ನೋರು ಥಿಯೇಟ್ರಿಗೆ ಹೋಗಿ ಸಿನಿಮಾನ ನೋಡಿ ತನ್ನ ಫ್ಯಾಮಿಲಿಯನ್ನು ಹೇಗೆ ಪ್ರೊಟೆಕ್ಟ್ ಮಾಡ್ತಾ ಇದ್ದಾನೆ. ಈಗ ಮೋಹನ್ ಲಾಲ್ ಸರ್ ಅವರು ಈ ಒಂದು ಕ್ಯಾರೆಕ್ಟರ್ನಲ್ಲಿ ನಮಗೆ ಒಂದು ಏನಾಗುತ್ತೆ ಅಂದರೆ, ನಾವು ಕನ್ನಡಿಗರಿಗೆ ನಮಗೆ ಈಗ ಆಲ್ಮೋಸ್ಟ್ ಆ ಒಂದು ಕ್ಯಾರೆಕ್ಟ್ರಲ್ಲಿ ನಾವು ರವಿ ಸರ್ನ ನೋಡ್ಬಿಟ್ಟಿದ್ದೀವಿ. ಸೊ ಈ ಸಿನಿಮಾ ನೋಡೋಕೆ ಹೋದಾಗ ಸ್ವಲ್ಪ ನಮಗೆಲ್ಲ ಒಂದು ಏನೋ ಬೇರೆ ಥರ ಅಂತ ಅನಿಸುತ್ತೆ. ಬಟ್ ಸ್ಟೋರಿ ಹೋಗ್ತಾ ಅದರೊಳಗೆ ನಾವು ಮಿಂಗಲ್ ಆಗ್ತಾ ಹೋಗ್ಬಿಡ್ತೀವಿ. ಸೊ ಅದು ಕನೆಕ್ಟ್ ತೊಗೊಂಡು ಹೋಗ್ಬಿಡುತ್ತೆ ಸ್ಟೋರಿ. ಬಟ್ ಈ ಸ್ಟೋರಿಯ ಎಂಡಲ್ಲಿ ಒಂದು ಟ್ವಿಸ್ಟ್ ಇದೆ. ಸೊ ಆ ಟ್ವಿಸ್ಟ್ ಏನು ಅನ್ನೋದನ್ನು ನೀವು ಥಿಯೇಟ್ರಲ್ಲಿ ಹೋಗಿ ನೋಡಬೇಕು. ಆ್ಯಂಡ್ ದೃಶ್ಯಂ 4 ಕೂಡ ಬರುತ್ತಾ ಬರಲ್ವಾ ಅಂತ ತಿಳ್ಕೊಳ್ಳೋಕ್ಕೆ ನೀವು ಥಿಯೇಟ್ರಲ್ಲಿ ಹೋಗಿ ನೋಡ್ಬೇಕಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಚೆನ್ನಾಗಿದೆ ಸಿನಿಮಾ, ತುಂಬ ಚೆನ್ನಾಗಿದೆ. ಆ್ಯಂಡ್ ಥ್ರಿಲ್ಲಿಂಗ್ ಇದೆ, ಬೋರಿಂಗ್ ಅಂತ ಖಂಡಿತವಾಗ್ಲೂ ಎಲ್ಲೂ ಅನಿಸಲ್ಲ. ಆ್ಯಂಡ್ ಸಾಂಗ್ ಅಂತೂ ಒಂದೂ ಇಲ್ಲ ಇದರಲ್ಲಿ. ಸಾಂಗ್ ಅಂತೂ ಒಂದೂ ಕೂಡ ಇಲ್ಲ ಇದರಲ್ಲಿ. ಬಹುಶಃ ಕನ್ನಡದಲ್ಲಿ ಬಂದಿರೋ ಒಂದು ಸಾಂಗರ ಇರ್ತಿತ್ತೇನೋ ಗೊತ್ತಿಲ್ಲ, ಬಟ್ ಇದರಲ್ಲಿ ಒಂದೂ ಕೂಡ ಸಾಂಗ್ ಇಲ್ಲ. ಸೊ ತುಂಬ ಚೆನ್ನಾಗಿ ತೊಗೊಂಡೋಗಿದ್ದಾರೆ. ಸ್ಟಾರ್ಟಿಂಗ್ ಟು ಎಂಡಿಂಗು ಒಂದು ಗ್ರ್ಯಾಬ್ ಮಾಡುತ್ತೆ ಆಡಿಯನ್ಸ್ಗಳನ್ನು. ಥಿಯೇಟ್ರಲ್ಲಿ ತುಂಬಾ ಒಂದು ಗ್ರ್ಯಾಬ್ ಮಾಡುತ್ತೆ. ಸೊ ಎಲ್ಲೂ ಕೂಡ ಒಂದು ರೀತಿಯಲ್ಲಿ ಡಿಸ್ಟ್ರಾಕ್ಟ್ ಆಗಲ್ಲ. ಟೈಮ್ ಲೈನ್ ಕೂಡ ಇತ್ಲಾಗೆ ದೊಡ್ಡದು ಅಲ್ಲ ಸಣ್ಣದು ಅಲ್ಲ. ಸೊ 2 ಗಂಟೆ 40 ನಿಮಿಷ. ಸೊ ಓಕೆ ತುಂಬ ಚೆನ್ನಾಗಿದೆ ಟೈಮ್ ಲೈನ್ ಕೂಡ. ಸೊ ಯಾರು ಇಂಟ್ರೆಸ್ಟೆಡ್ ಇದ್ದೀರಾ, ಸಿನಿಮಾ ನೋಡ್ಬೇಕು ಅಂದ್ಕೊಂಡಿದ್ದೀರಾ ನೋಡಿ. ಆ್ಯಂಡ್ ನೋಡಿದವ್ರಿಗೆ ಏನು ಅನ್ನಿಸ್ತು ಅನ್ನೋದು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ರವಿ ಸರ್ ಮಾಡಿದರೆ ತುಂಬಾ ಚೆನ್ನಾಗಿರ್ತಿತ್ತು, ನನ್ನ ಒಂದು ಪರ್ಸ್ನಲ್ ಒಪಿನಿಯನ್. ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅನಿಸ್ತು ತಿಳಿಸಿ ಅಂತ ಹೇಳ್ತಾ ಸೊ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಆಗಿ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.